ನಮ್ಮ ಪ್ರದೀಪ್ ಈಶ್ವರ್ ಅವರು ಹಳ್ಳಿ ಭೇಟಿಗೆ ಆಗಿದಾಗ ಹಳ್ಳಿ ಭೇಟಿಗೆ ಹೋಗ್ಕೂಡ್ದು ಅಂತಕ್ಕಂಥದ್ದನ್ನು ಒತ್ತಿ ಹೇಳಿ ಹಳ್ಳಿ ಭೇಟಿ ನಿಮ್ಮಿಂದ ಮಾಡಿಕೊಡ್ದು ಅಂತ ಪ್ರತಿರೋಧ ಒಡ್ಡಿರ್ತಕ್ಕಂಥವ್ರು ನಮ್ಮ ಪಕ್ಷದವರೇ ಆಗಿರ್ತಕ್ಕಂಥ ಬರ್ಣಿ ವೆಂಕಟೇಶ್ ಮತ್ತು ಟೀಮ್ನವರು ಮೊದಲನೇದಾಗಿ. ಅದಾದ ನಂತರ ಪ್ರತಿ ಹಂತದಲ್ಲೂ ಯಾವ ಕೆಲಸ ಕಾರ್ಯಗಳು ಪಕ್ಷದ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡ್ತಾನೇ ಬರ್ತಾ ಇರ್ತಕ್ಕಂಥವ್ರು. ಸೊ ಇವರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಕಂಟಕ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವರೇ ಮೊನ್ನೆ ಪ್ರೆಸ್ ಮೀಟಲ್ಲೇ ಹೇಳಿದ್ದಾರೆ, 2028ರ ಎಲೆಕ್ಷನ್ಸಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ನಮ್ಮಿಂದ ನಾವು ಅದನ್ನು ಸೋಲಿಸ್ತೀವಿ ಅನ್ನೋ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿರ್ತಾರೆ ಅವರು. ಸೊ ಅದಕ್ಕೆ ಸಾಕ್ಷಿಯಾಗಿ ಅದರಲ್ಲಿ ಬಂದಿರತಕ್ಕಂಥ ಎಲ್ಲ ತುಣುಕುಗಳನ್ನು ನಾವು KPCCಗೆ ಈಗಾಗಲೇ ಕೊಟ್ಟಿರ್ತೀವಿ. ಹಾಗಾಗಿ ಹೊಸದಾಗಿ ಇತ್ತೀಚೆಗೆ ಬಂದಿರತಕ್ಕಂಥ KR ರಾಜಣ್ಣವರು ಅವರು ನಮ್ಮ ಪಕ್ಷಕ್ಕೆ ಬಂದು 6 ತಿಂಗಳೇ ಆಗಿದೆ, 6-7 ತಿಂಗಳು ಆಗಿರ್ಬೋದು. KR ರಾಜಣ್ಣವರು ನಮ್ಮ ಸಚಿವರ ಒಂದು ದಯಾ ಭಿಕ್ಷೆಯಿಂದ ಅವರಿಗೆ ಒಂದು ಇವತ್ತು ಚೀಮೂಲ್ನಲ್ಲಿ ಒಂದು ಪದವಿಯನ್ನು ಕೊಟ್ಟಿರ್ಬೋದು. ಕೊಟ್ಟು ನಿಮ್ಮನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಕೊಡಿ ಅಂತ ಹೇಳಿದರೆ ಹೊರತು ಕಾಂಗ್ರೆಸ್ ಪಕ್ಷದ ವಿರುದ್ಧ, ನಾಯಕರ ವಿರುದ್ಧ, ನಮ್ಮ ಪ್ರದೀಪ್ ಈಶ್ವರ್ ವಿರುದ್ಧ ಮಾತನಾಡಲಿಕ್ಕೆಲ್ಲ ನಿಮ್ಮನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡಿರ್ತಕ್ಕಂಥದ್ದು. ಏನು ನಿಮ್ಮ ಕೊಡುಗೆ ಏನಿದೆ? KR ರಾಜಣ್ಣವರೇ, ನಾನು ನೇರವಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮ್ಮ ಕೊಡುಗೆ ನಮ್ಮ ಪಕ್ಷಕ್ಕೆ ಏನಿದೆ? ಬಂದ್ರಲ್ವಾ, ನಿಮ್ಮನ್ನು ನಮ್ಮ ಸಚಿವರು ಏನಾದರೂ ಹೋಗಿ ಅವರ ವಿರುದ್ಧ ಮಾತನಾಡಿ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿ ನಿಮ್ಮನ್ನು ಕಳಿಸ್ಕೊಟ್ಟಿದ್ದೀರಾ? ಏನು ಮಾತನಾಡ್ತಾ ಇದ್ದೀರಿ ನೀವು? ಬಂದು ಎಚ್ಚರಿಕೆ ಕೊಡ್ತಾ ಇದ್ದೀರಿ. 2023ರಲ್ಲಿ ಎಲೆಕ್ಷನ್ ಆದಾಗ ನೀವು ನಮ್ಗೆ ಆಪೋಸಿಟೇ ಇದ್ದಿರಿ. ಮಂಡಿಕಲ್ ಹೋಬಳಿಯಲ್ಲಿ ನೀವು ಇದ್ಕೊಂಡು, ನೀವು ಆಪೋಸಿಟ್ ಟೀಮಲ್ಲಿ ಇದ್ಕೊಂಡು ನಾವು ಗೆದ್ದಿರೋದು. ಈಗ 28ಕ್ಕೆ ಬಂದು ನೀವೇನೋ ತೊಡೆ ತಟ್ಟುವಂಥ ಕೆಲಸ ಮಾಡ್ತೀವಿ. ನಮ್ಮ ಪಕ್ಷದಲ್ಲಿ ಇದ್ಕೊಂಡು ನಮ್ಮ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ನೀವು ಮಾತನಾಡಿರ್ತೀರಿ. ಹಾಗಾಗಿ ತಮ್ಮ ಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಹೈಕಮಾಂಡ್ ಅವರು ಇವ್ರ ಮೇಲೆ ಸರಿಯಾಗಿರ್ತಕ್ಕಂಥ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ಕಾಂಗ್ರೆಸ್ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಎರಡೂ ವತಿಯಿಂದ ನಾನು ನಮ್ಮ ವರಿಷ್ಠರಿಗೆ ನಾನು ದೂರನ್ನು ನೀಡ್ತಾ ಇದ್ದೀನಿ. ಸೊ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗಲೇಬೇಕು, ಕಠಿಣವಾಗಿರ್ತಕ್ಕಂಥ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅವ್ರ ಮೇಲೆ. ಪಕ್ಷದ ವಿರುದ್ಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಇಷ್ಟೂ ಜನನು. ಬರ್ಣಿ ವೆಂಕಟೇಶ್ ಅವರು, ಹಾಗೆ ಮಿಲ್ಟನ್ ವೆಂಕಟೇಶ್ ಅವರು ಹಾಗೂ KR ರಾಜಣ್ಣ ಅವರು. ಮುಂದಿನ ದಿನಗಳಲ್ಲಿ ನಮ್ಮ ಗಮನಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆನೂ ಅದರ ಬಗ್ಗೆ ವರಿಷ್ಠರು ಕ್ರಮ ಕೈಗೊಳ್ತಾರೆ ಅಂತ ನಾನು ಹೇಳ್ತೇನೆ. ಶಿಸ್ತು ಕ್ರಮನ ಅವ್ರ ಟೀಮ್ ತಂಡದ ಪೂರ್ತಿ ಕ್ರಮವನ್ನು ವಹಿಸ್ತಾರೆ.